ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸ್ದಾಗಿ ಕಲಿತಾರಲ್ಲ ಸ್ಟಾರ್ಟಿಂಗ್ ಅವ್ರಿಗೆ ಹೇಳ್ಕೊಡೋಣ ಅಂತಿದ್ದೀನಿ. ಮೊದಲು 2 ಚುಕ್ಕೆಯಿಂದ ಸ್ಟಾರ್ಟ್ ಮಾಡೋಣ. ನೋಡು, ಇದು ಚಂದಮಾಮ 2 ಚುಕ್ಕೆ, ಇದು 3 ಚುಕ್ಕೆ. ಈಸಿಯಾಗಿ ಕಲ್ತ್ಕೊಳ್ಳಿ, ತುಂಬ ಈಸಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ 2 ಚುಕ್ಕೆ 3 ಚುಕ್ಕೆ ಎಲ್ಲ ಹಾಕಿ ಕಲೀರಿ, ಅವಾಗ ಈಸಿಯಾಗಿ ಬರುತ್ತೆ. ನಾನು ಆಲ್ರೆಡಿ ಚುಕ್ಕೆ ಇಟ್ಕೊಂಡಿದ್ದೆ, ಬೇಗ ಬೇಗ ಹಾಕಿ ತೋರಿಸ್ಬೋದು ಅಂತ. ಇದು 3 ಚುಕ್ಕೆನೆ. ಮತ್ತು ಇವಾಗ ಇದು ನಾನು ಚಿಕ್ಕ ವಯಸ್ಸಲ್ಲಿ 4th 3rd ಸ್ಟ್ಯಾಂಡರ್ಡಲ್ಲೇ ಹಾಕ್ತಿದ್ದೆ. ಫಸ್ಟ್ ಇದೆಲ್ಲ ಈ ಥರನೇ 2 ಚುಕ್ಕೆಯಲ್ಲಿ ಹಾಕಿ 3 ಚುಕ್ಕೆಯಲ್ಲಿ ಹಾಕಿ ಕಲ್ತಿದ್ದು. ಆಮೇಲೆ ದೊಡ್ಡ ದೊಡ್ಡ ರಂಗೋಲಿ ಹಾಕೋದು ಕಲಿತೆ. 3 ಚುಕ್ಕೆ, ಇದು 4 ಚುಕ್ಕೆ. 4 ಚುಕ್ಕೆ ಇಟ್ಟಿದ್ದೀನಿ, 4 ಲೈನ್ ಇಟ್ಟಿದ್ದೀನಿ. ಹಿಂಗೋಗಿ ತಿರುಗಿಸಿ ಇದು 5 ಚುಕ್ಕೆ. 5 ಚುಕ್ಕೆಯಲ್ಲೂ ಚೆನ್ನಾಗಿರುತ್ತೆ ರಂಗೋಲಿ ಹಾಕಿದ್ರೆ. ಹೊಸ್ದಾಗಿ ಕಲಿಯೋರು ಚೆನ್ನಾಗಿ ಕಲಿಬೋದು. ಇದು 5ರಿಂದ 5 ಲೈನು ಈ ಥರ ಹಾಕಿ, ಇಲ್ಲಿಂದ 2 ಚುಕ್ಕೆನ ಹಿಂಗೆ ಸೇರಿಸಿ, ಇಲ್ಲಿಂದ 2 ಚುಕ್ಕೆ, ಇಲ್ಲಿಂದ ಹಂಗೆ ಇದರಿಂದ 5 ಲೈನ್ ಚುಕ್ಕೆ. ಇದು 5ರಿಂದ 1 ಚುಕ್ಕೆ. ಇದು ಈಸಿನೇ. ಪ್ರಾಕ್ಟೀಸ್ ಮಾಡೋರು ಫಸ್ಟ್ ಪೆನ್ಸಿಲಲ್ಲಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಮಿಸ್ಟೇಕ್ ಆದ್ರೂ ಬೇಗ ಮತ್ತೆ ರಬ್ ಮಾಡ್ಕೋಬೋದಲ್ಲ, ಅದಕ್ಕೆ. ಆಮೇಲೆ ಕಲ್ತ ಮೇಲೆ ಬೇಕಾದರೆ ನೀವು ಬರಿಬೋದು. ಇನ್ನೊಂದು ಅದೇ 5ರಿಂದ 1 ಚುಕ್ಕೆ. ಓಕೆ, ಇದನ್ನು ಕರೆಕ್ಟು ಚುಕ್ಕೆ ಇದೆ, ನಾನು ಚಿಕ್ಕದಾಗಿ ಇಟ್ಬಿಟ್ಟಿದ್ದೀನಿ, ಅದಕ್ಕೆ ಆ ಥರ ಬರ್ತಾಯಿದೆ ಅಷ್ಟೆ. ನೋಡಿ, ಸ್ಟಾರ್ಟಿಂಗಿಂದ ಹಿಂಗೆ ಮಾಡಿದ್ದೀನಿ. ನೋಡಿ, 2 ಚುಕ್ಕೆ 3 ಚುಕ್ಕೆ 3 ಚುಕ್ಕೆ ಫಸ್ಟು ಈ ಥರ ಹಾಕಿ, ಆಮೇಲೆ ನೋಡಿ 5 ಚುಕ್ಕೆ, ಇದು 3 ಚುಕ್ಕೆ 1 ಚುಕ್ಕೆ. ಹೇಗಿದೆ?